ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಶ್ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ತುಂಬ ದಿವಸದ ನಂತರ ಮತ್ತೆ ಇವತ್ತೊಂದು ಸಣ್ಣ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ, ಶೀತ ಜ್ವರ. ಇವಾಗ ಮಳೆಗಾಲದಲ್ಲಿ ಇದೆಲ್ಲ ಕಾಮನ್ ಅಲ್ವಾ, ಶೀತ ಆದರೆ ಕಡಿಮೆನೇ ಆಗೋದಿಲ್ಲ. ಹಾಗೆ ನಾವಿವತ್ತು ಒಂದು ಸಿಂಪಲ್ಲಾಗಿ ವ್ಲಾಗ್ ಮಾಡ್ತಾ ಇದ್ದೀವಿ. ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಂದರೆ ಅವರ ತರವಾಡು ಮನೆಯಲ್ಲಿ ಆಟಿಡೊಂಜಿ ಕೂಟ ಕೆಸರು ಕಂಡಡ ಗೊಬ್ಬುಗ ಅಂತೇಳಿ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಹಾಗಾಗಿ ನಾವೆಲ್ಲರೂ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅದರ ಡೀಟೇಲ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೋಡಿ. ಎಸ್, ಇವಾಗ ನಾವು ಅವರ ತರವಾಡು ಮನೆ ಹತ್ರ ರೀಚ್ ಆದ್ವಿ. ಇಲ್ಲಿ ನೋಡಿ, ಆಟಿಡೊಂಜಿ ಕೂಟ ಹಾಗೆ ಕೆಸರು ಕನ್ನಡ ಗೊಬ್ಬುಗ ಎಂಬ ಕಾರ್ಯಕ್ರಮ ನಡೀತಾ ಉಂಟು. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸಭಾ ಕಾರ್ಯಕ್ರಮ ಕೂಡ ಮುಗ್ದಿತ್ತು, ಗೇಮ್ಸ್ ಸ್ಟಾರ್ಟ್ ಆಗಿತ್ತು. ನೋಡಿ, ಇಲ್ಲಿ ಅದು ಜೋಡಿ ಓಟ ಅಂತೇಳಿ ನಡೀತಾ ಉಂಟು. ನೋಡಿ, ತುಂಬ ಫನ್ನಿ ಆಗಿತ್ತು ನೋಡಲಿಕ್ಕಂತೂ. ಈ ಥರ ಕೆಸರು ಗದ್ದೆಯಲ್ಲಿ ಆಟ ಆಡಲಿಕ್ಕೆ ಸಿಗುವುದು ತುಂಬ ಕಡಿಮೆ ಅಲ್ವಾ. ಹಿಂದಿನ ಕಾಲದಲ್ಲಂತೂ ಎಲ್ಲರೂ ಹೆಚ್ಚಾಗಿ ಕೆಸರು ಗದ್ದೆಯಲ್ಲೇ ವರ್ಕ್ ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಇವಾಗಂತೂ ಈ ಥರದ ಗದ್ದೆಗಳನ್ನೆಲ್ಲ ನೋಡಲಿಕ್ಕೆ ಸಿಗೋದೇ ತುಂಬ ಅಪರೂಪ. ಹಳ್ಳಿಯಲ್ಲಿರುವವರು ನೋಡಲಿಕ್ಕೆ ಸಿಗುತ್ತೆ, ಅದೇ ಸಿಟಿ ಕಡೆಯೆಲ್ಲ ಇರುವವರಿಗೆ ಇದೆಲ್ಲ ತುಂಬ ಅಪರೂಪ. ಹಾಗಾಗಿ ಈ ಥರ ಎಲ್ಲ ಕಾರ್ಯಕ್ರಮ ಮಾಡಿದರೆ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸೋದ್ರಿಂದ ಒಂಥರ ಖುಷಿ ಕೂಡ ಆಗುತ್ತೆ, ಮನೋರಂಜನೆ ಕೂಡ ಆಗುತ್ತೆ, ಹಾಗೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಈ ಥರ ಒಂದು ಗದ್ದೆ ಇದೆ, ಹಾಗೆ ಈ ಗದ್ದೆಯಲ್ಲಿ ಭತ್ತ ಬೆಳಿತೀವಿ, ಆ ಭತ್ತದಿಂದ ಅಕ್ಕಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳಿಕೊಡ್ಬೋದು. ಹಾಗಾಗಿ ನೋಡಿ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮಗಂತೂ ಇಳಿಲಿಕ್ಕಾಗಲಿಲ್ಲ, ಶೀತ ಜ್ವರ ಎಲ್ಲ ಇತ್ತಲ್ವ, ಹಾಗಾಗಿ ನಾವಂತೂ ನೀರಿಗೆ ಇಳಿಲಿಲ್ಲ. ರೆಡಿಯಲ್ಲಿ ರೌಂಡ್ ಅಪ್ ಮಾಡ್ಕೊಳ್ಳಿ, ಪುಂಡಲ್ಲಿ ನಿಂತಲ್ಲಿ ಮಲ್ಲ ಮಲ್ಲ ರೌಂಡ್ ಮಾಡ್ಬಿಡು. ಮಲ್ಲ ರೌಂಡ್ ಒಂದೇ ಗೇಮ್ ಮಾತ್ರ, ಒಂದೇ ಕೊಡಬೇಡಿ. ನಿಂಗೆ ಗೇಮ್ ದೂರ ಅಂದ್ರೆ ದೂರ ಬೇಕು ಬಲ್ಲಿ ಮೂರು ಬರೋದಿಲ್ಲ ಪ್ರವೀಣ್ ಮತ್ತೆ ದೇವರಾಜ್ ಬಲೆ ಪಾಲದ ಗೊಬ್ಬು ದೇವರಾಜ್. ಎಸ್, ಇವಾಗ ಮಹಿಳೆಯರದ್ದು ಮ್ಯೂಸಿಕಲ್ ಚೇರ್ ನಡೀತಾ ಉಂಟು. ಇಲ್ಲಿ ಆ್ಯಕ್ಚುಲಿ ಚೇರ್ ಇರಲಿಕ್ಕೆ ಆಗೋದಿಲ್ಲ ಅಲ್ವಾ ಗದ್ದೆಯಲ್ಲಿ, ಹಾಗಾಗಿ ಮಕ್ಕಳನ್ನು ಉದ್ದಕ್ಕೆ ಲೈನಲ್ಲಿ ನಿಲ್ಲಿಸಿ ಅವರ ಕೈ ಹಿಡ್ಕೊಳ್ಳಿಕ್ಕೆ ಹೇಳಿದರು. ಹಾಗಾಗಿ ಇಲ್ಲಿ ಮಹಿಳೆಯರೆಲ್ಲ ಆಟ ಆಡ್ತಾ ಇದ್ದಾರೆ. ನೋಡಿ, ಈ ಥರ ಹೆಂಗಸರಿಗೆ ಅಂದರೆ ಮನೆಯಲ್ಲಿ ಕೂತು ತುಂಬ ಬೋರ್ ಆಗಿರುತ್ತಲ್ವ, ಈ ಥರ ಹೊರಗಡೆ ಬಂದರೆ ಒಂಥರ ಎಂಟರ್ಟೈನ್ಮೆಂಟ್ ಆಗುತ್ತೆ, ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ, ಬಾಡಿ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ. ಎಲ್ಲ ಮಹಿಳೆಯರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದರು. ಎಸ್, ನೋಡುವಾಗ ನಮ್ಗೆ ಕೂಡ ಆಟ ಆಡಬೇಕು ಅಂತ ಅನ್ನಿಸ್ತಾ ಇತ್ತು, ಆದರೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ನನ್ನ ಮಗಳು ಕೂಡ ಆಟ ಆಡಲಿಕ್ಕೆ ಹೋಗಲಿಲ್ಲ, ಅವಳಿಗೆ ಕೂಡ ತುಂಬ ಜ್ವರ ಇತ್ತು, ಹಾಗಾಗಿ ಅವಳು ಕೂಡ ಗದ್ದೆಗೆ ಇಳಿಲಿಲ್ಲ. ಹಾಗೆ ಅವಳಿಗೆ ನೀರಂದರೆ ಸ್ವಲ್ಪ ಭಯ ಕೂಡ ಜಾಸ್ತಿ, ಅದು ಕೂಡ ಒಂದು ರೀಸನ್. ಇಳಿಲಿಕ್ಕೆ ಹೋಗಲ್ಲ ಅವಳು, ಜಾಸ್ತಿ ನೀರಿಗೆಲ್ಲ ಇಳಿಯೋದಿಲ್ಲ ಅವಳು, ತುಂಬ ಭಯ ಅವಳಿಗೆ. ಎಸ್, ಇವಾಗ ಮಧ್ಯಾಹ್ನದ ಹೊತ್ತು ಇವಾಗ ಸ್ವಲ್ಪ ಗೇಮ್ಸ್ ಎಲ್ಲ ಆಗಿ ಈಗ ಅವರ ತರವಾಡು ಮನೆಗೆ ಹೋಗ್ತಾ ಇದ್ದೀವಿ ನಾವು. ತರವಾಡು ಮನೆಯಲ್ಲಿ ಊಟದ ವ್ಯವಸ್ಥೆ ಇತ್ತು. ಅಂದರೆ ಫ್ಯಾಮಿಲಿಯವರ ಅಂದರೆ ಕೋಟ್ಯಾನ್ ಕುಟುಂಬಸ್ಥರೆಲ್ಲರೂ ಎಲ್ಲ ವೆರೈಟಿ ಫುಡ್ ತೊಗೊಂಡು ಬಂದಿದ್ರು. ಅದಂದರೆ ಆಟಿಯ ಕೂಟದಲ್ಲಿ ನಮ್ಮ ಹಳೆ ಕಾಲದ ಆಟಿಯಲ್ಲಿ ಮಾಡ್ತಾ ಇದ್ದಂಥ ಫುಡ್, ಅದು ಪತ್ರೊಡೆ ಆಗಿರ್ಬೋದು, ಕೆಲವೊಂದು ಚಟ್ನಿ, ವೆರೈಟೀಸ್ ಆಫ್ ಚಟ್ನಿ ಇತ್ತು, ಹಾಗೆ ಪಾಯಸ ಇತ್ತು, ತುಂಬ ಬಗೆಯ ಪಾಯಸ ಆಗಿರ್ಬೋದು, ಚಿಕನ್ ಸುಕ್ಕ, ಹಾಗೆ ತಿಂಡಿಗಳು ಕೂಡ ತುಂಬ ವೆರೈಟಿಯಲ್ಲಿ ತಿಂಡಿಗಳು ಕೂಡ ಇತ್ತು. ಅದೆಲ್ಲ ವೀಡಿಯೋ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ನೋಡಿಲಿ ನಾವು ಹೋಗುವಂಥ ರೂಟ್ ಅಂತ ಎಷ್ಟು ಚೆನ್ನಾಗಿತ್ತಂದರೆ, ಅದು ಓಡುವಾಗಿರ್ಬೋದು, ಆ ತೊರೆ, ಅದರಲ್ಲಿ ನೀರು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಅಲ್ಲಿ ವ್ಯೂಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಹಾಗೆ ಮಕ್ಕಳೆಲ್ಲ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸಿಟಿ ಕಡೆ ಎಲ್ಲಿರುವವರಿಗೆಲ್ಲ ಇದೆಲ್ಲ ತುಂಬ ಹೊಸ್ತಲ್ವಾ, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾವು ಊಟ ಎಲ್ಲ ಮುಗಿಸಿ ಮತ್ತೆ ಗದ್ದೆ ಕಡೆ ಬಂದ್ವಿ. ಹಾಗೆ ಇನ್ನೂ ಕೆಲವೊಂದು ಗೇಮ್ಸ್ ಎಲ್ಲ ಬಾಕಿ ಇತ್ತು.
ಹಾಗೆ ಬಂದು ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಗೇಮ್ಸ್ ಎಲ್ಲ ನೋಡಿಕೊಂಡು ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಆ ಗದ್ದೆಯಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ಅವರು ಬೀಳೋದಾಗಿರ್ಬೋದು, ಬಿದ್ದರೂ ಕೂಡ ಮತ್ತೆ ಎದ್ದು ಆಟ ಆಡೋದು, ಇದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಇವಳಿಗೆ ಕೂಡ ಇವಳು ಫಸ್ಟ್ ನೋಡ್ತಾ ಇರೋದು ಈ ಥರ ಎಲ್ಲ ಗದ್ದೆಯಲ್ಲಿ ಆಟ ಆಡುವಂಥದ್ದು. ಹಾಗೆ ಇಲ್ಲಿ ನೋಡಿ, ಇದಂತೂ ತುಂಬಾ ಫನ್ನಿಯಾಗಿತ್ತು. ಅಲ್ಲಿ ಒಂದು ಮಡಿಕೆ ಕಟ್ಟಿದ್ರು, ಆ ಮಡಿಕೆಯನ್ನು ಕಣ್ಣಿಗೆ ಬಟ್ಟೆ ಕಟ್ತಾರೆ, ಆ ಬಟ್ಟೆ ಕಟ್ಟಿಕೊಂಡು ಹೋಗಿ ಆ ಮಡಿಕೆಯನ್ನು ಹೊಡೆಯುವಂಥದ್ದು. ಅದಂತೂ ತುಂಬಾ ಫನ್ನಿಯಾಗಿತ್ತು. ಫೈನಲಿ ನೋಡಿ, ನನ್ನ ಮಗಳಂತೂ ಗದ್ದೆಗೆ ಇಳಿದ್ಲು. ತುಂಬ ಒತ್ತಾಯ ಮಾಡಿ ತಾತ ಅವಳದು ಇಳಿ ಅಂತ ಹೇಳಿ ಇಳಿಸಿ, ಇವಾಗ ಸ್ವಲ್ಪ ಓಕೆ, ಇಳಿದಾದ ನಂತರ ಸ್ವಲ್ಪ ಓಕೆ ಆದರೂ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ ಅವಳು ನೋಡಿ. ಅನಂತರ ಸ್ವಲ್ಪ ಮುಂದೆ ಹೋದ್ಲು ಅಷ್ಟೇ, ಜಾಸ್ತಿ ಹೊತ್ತೇನು ನಿಲ್ಲಿಲ್ಲ. ಈ ಒಂಜಿ ತುಳುನಾಡು ಪುಟ್ಟದು ಮಣ್ಣು ಪರಂಕದು ಮನ್ಮನ್ನು ಬರಂಬದು ಬೆನ್ನಿ ಸಾಗೋಲಿ ಮಂತದು ನಮ್ಮನ ಮಾತ ಮಲ್ಲ ಮಲ್ತದು ನಡಪೈನ ಕಿಣಿತ ಈ ಪೊರ್ಲ ಕಂಟದ ವೇಸಿಡು ಮಸ್ತ್ ವ್ಯಾಯಾಮ ಮಾಡ್ತದೆ. ಈ ಏನಕ್ಕೆ ಸಹಕಾರ ಕೊರನಂಚಿತ್ತಿನ ಪ್ರವೀಣ್ ಪಟ್ಟೋರಿ ಅಖಿಲಗಳ ನಮ್ಮ ಕೋಟ್ಯಾನ್ ಕುಟುಂಬ ಸಫಲವಾದ ಅಭಿನಂದನೆ ಮಂತ್ರುಲ್ಲ. ಅಂಜನೆ ನಮ್ಮ ಕುಟುಂಬದ ಗೀತಾ ಕುಂಪದ ಮೇಲೆ ಅಲೆಬಕ್ಕ ಗಜಪು ವ್ಯವಸ್ಥೆ ಮಂತ್ರಿ ಅದಕ್ಕೆ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆ. ಅಂಜನೆ ಫೈನಲ್ ಆಗಿ ಕೋಟ್ಯಾನ್ ಕುಟುಂಬಸ್ಥರಲ್ಲಿ ಯಾರೆಲ್ಲ ಫುಡ್ ತೊಗೊಂಡು ಬಂದಿದ್ದಾರೆ ಅವರಿಗೆಲ್ಲ ಪ್ರಶಸ್ತಿ ಪತ್ರವನ್ನು ಕೊಡುವುದಾಗಿರ್ಬೋದು. ಹಾಗೆ ಗೇಮ್ಸಲ್ಲಿ ಯಾರೆಲ್ಲ ವಿನ್ ಆಗಿದ್ದಾರೆ ಅವರಿಗೆಲ್ಲ ಪ್ರೈಸ್ ಕೊಡೋದೆಲ್ಲ ಕೊನೆಯದಾಗಿ ಸಮಾರಂಭದಲ್ಲಿ ಮಾಡಲಾಯಿತು. ಹಾಗೆ ಫೈನಲಿ ಎಲ್ಲ ಕಾರ್ಯಕ್ರಮ ಮುಗಿದಾದ ನಂತರ ಎಲ್ಲ ಕುಟುಂಬಸ್ಥರೆಲ್ಲ ಸೇರಿ ಡ್ಯಾನ್ಸ್ ಮಾಡಿ ಹಾಗೆ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ಕೊನೆಗೊಳಿಸಿದರು. ತುಂಬಾ ಖುಷಿ ಆಯಿತು ಈ ಕೋಟ್ಯಾನ್ ಕುಟುಂಬಸ್ಥರನ್ನು ನೋಡಿ. ಹಾಗೆ ಎಲ್ಲ ಫ್ಯಾಮಿಲಿಯಲ್ಲಿ ಇದೇ ರೀತಿ ಫಂಕ್ಷನ್ಸ್ ಎಲ್ಲ ಆಗಬೇಕಲ್ವಾ, ಎಷ್ಟೊಂದು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ಎಲ್ಲ ಫ್ಯಾಮಿಲಿಯವರು ಒಟ್ಟಾಗಿ ಆಟ ಆಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ಸಿಗೋದು ತುಂಬ ಕಡಿಮೆ ಅಲ್ವಾ. ಹಾಗಾಗಿ ನನಗಂತೂ ಈ ಫ್ಯಾಮಿಲಿಯಲ್ಲಿ ಈ ಥರದ ಒಂದು ಫಂಕ್ಷನ್ ನೋಡಿ ತುಂಬಾ ಖುಷಿ ಆಯಿತು. ಇದು ನನ್ನ ಹಸ್ಬೆಂಡ್ನ ಫ್ಯಾಮಿಲಿ, ಅಂದರೆ ಇದು ನನ್ನ ಫ್ಯಾಮಿಲಿ ಇದ್ದ ಹಾಗೇ. ಹಾಗೆ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕನಿಲೆ ಹಾಗೂ ಹೆಸರು ಕಾಳಿನ ಪದಾರ್ಥವನ್ನು ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೆ ನನ್ನ ಚಾನಲಲ್ಲಿರುವಂಥ ಎಲ್ಲ ವಿಡಿಯೋವನ್ನು ನೋಡ್ತಾ ಇರಿ. ಥ್ಯಾಂಕ್ ಯು.